ಇವತ್ತಿನ ರೆಸಿಪಿ ಇನ್ಸ್ಟಾಗ್ರಾಮ್ ವೈರಲ್ ಆಗಿರೋಂಥ ಚಿಕನ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಜೆನ್ಯೂನ್ ರಿವ್ಯೂ ಕೊಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ಈಗ ಚಿಕನ್ ಸ್ಯಾಂಡ್ವಿಚ್ನ ನೋಡೋಣ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ಅಷ್ಟೇ ಈಸಿ ಸಹ, ತುಂಬ ಏನು ಕಷ್ಟ ಆಗೋದಿಲ್ಲ. ನಾನಿಲ್ಲಿ ಒಂದು ಮೊಟ್ಟೆನ ಇಡ್ಲಿ ಪಾತ್ರೆಗೆ ತೊಗೊಂಡಿದ್ದೀನಿ. ಹಾಗೆ 2 ಮೊಟ್ಟೆ ಬೇಕಾಗುತ್ತೆ. 2 ಮೊಟ್ಟೆ ಯೂಸ್ ಮಾಡೋದ್ರಿಂದ 3ರಿಂದ 4 ಜನಕ್ಕೆ ಆಗುತ್ತೆ ಆರಾಮಾಗಿ. ನಂತರ ನೋಡಿ ಈ ಥರ 2 ಮೊಟ್ಟೆನೂ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಇದರಲ್ಲಿ ಜೋಳನ ಹಾಕ್ಕೊಂಡಿದ್ದೀನಿ, ಹಸಿ ಜೋಳ. ಹಾಗೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ. ಖಾರದ ಮೆಣಸಿನ್ಕಾಯಿ ಬೇಡ, ಸ್ಯಾಂಡ್ವಿಚ್ಗೆ ಸ್ವಲ್ಪ ಫ್ಲೇವರ್ ಕಡಿಮೆ ಇರಬೇಕು ಖಾರ. ಚಿಕನ್ನು ಸೇರಿಸಿ ಚೆನ್ನಾಗಿ ಈ ಥರ ಒಂದು 15 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು. ಚಿಕನ್ನ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿರೋದ್ರಿಂದ 10 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ನಿಮಗೆ. ಈ ಥರ ಒಂದು 10 ನಿಮಿಷ ಬೇಯಿಸಿದ ನಂತರ ಇದಕ್ಕೆ ಮೊಟ್ಟೆನ ಇದಕ್ಕೆ ಹಾಕ್ಕೊಂಡು, ನಂತರ ಇಲ್ಲಿ ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ತಣ್ಣಕ್ಕಾದ ನಂತರ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ನಾನು ಬೇಯಿಸಿಟ್ಟಿರೋಂಥ ಚಿಕನ್ನ ಸಹ ಇಲ್ಲಿ ತೊಗೊಳ್ತಾ ಇದ್ದೀನಿ. ಬೋನ್ಲೆಸ್ ಚಿಕನ್ ತೊಗೊಳ್ಬೇಕು, ಬೋನ್ ಇರೋಂಥದ್ದು ತೊಗೊಳ್ಬಿಡಿ. ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡಿದ್ರೂ ಆಗುತ್ತೆ, ಅಥವಾ ಫೋರ್ಕ್ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ತರಕಾರಿಗಳು, ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಜೋಳ ಬೇಯಿಸಿರೋದನ್ನು ತೆಗೆದಿಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೊಮೆಟೊ, ಅರ್ಧ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕ್ಯಾಬೇಜು, ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿನ ಹಾಕ್ಕೊಳ್ಬೋದು ನೀವು. ಬ್ರೋಕೊಲಿ ಇತ್ತಂದರೆ ಬ್ರೋಕೊಲಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಸ್ವಲ್ಪ ಬೇಯಿಸಿ ಹಾಕ್ಕೊಳ್ಬೇಕು. ಬೇಯಿಸಿದ ನಂತರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು. ನಿಮ್ಗೆ ಇಷ್ಟ ಬಂದಿದ್ದು, ಇಲ್ಲ ಸೌತೆಕಾಯಿ ಹಾಕ್ಕೊಳ್ಬೋದು. ಈ ಥರ ಯಾವ್ದು ಇಷ್ಟ ಬಂದರೆ ಅದನ್ನು ಹಾಕ್ಕೊಳ್ಬೋದು. ಈಗ ನೋಡಿ ಇದು ಮಯೋನೈಸ್ ರೆಡಿಯಾಗಿದೆ. ಮೊಟ್ಟೆ ಬೇಯಿಸಿ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಪನ್ನೀರನ್ನ ಸಹ ಹಾಕ್ಕೊಳ್ಬೋದು. ಪನ್ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಬೋದು ಮೊಟ್ಟೆ ಪ್ಲೇಸಲ್ಲಿ. ಈಗಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಉಪ್ಪನ್ನು ಸೇರಿಸೇ ಇಲ್ಲ, ಈಗಲೇ ಅಷ್ಟೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದರಿಂದ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈ ಥರ. ಹಾಗೆ ಇಲ್ಲಿ ನಾನು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ, ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬ್ರೌನ್ ಬ್ರೆಡ್ ಸಹ ತೊಗೊಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗೆ ಈ ಬ್ರೆಡ್ ತೊಗೊಳ್ಳೋದ್ರಿಂದ ಕಾರ್ಬೋಹೈಡ್ರೇಟ್ ಸಹ ಸಿಗುತ್ತೆ, ಪರ್ಫೆಕ್ಟಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆ ನಿಮ್ಮ ಆಪ್ಷನಲ್ ಯಾವುದಾದ್ರೂ ಹಾಕ್ಕೊಳ್ಬೋದು. ಈಗ ಒಂದಕ್ಕೆ ನಾನು ಫಿಲ್ ಮಾಡಿಕೊಂಡು ಈ ರೀತಿ ಮೇಲೆಗಡೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಚ್ತಾ ಇದ್ದೀನಿ. ಹಾಗೆ ಒಂದು ಕಡೆ ಬೆಂದಿದ ನಂತರ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಕೊಡ್ಬೇಕು. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ, ಬೇಯಿಸ್ಕೊಳ್ಬೇಕು. ನೋಡಿ ಈಗ ರೆಡಿ ಆಗಿದೆ. ತುಂಬಾ ಸುಲಭ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ರಿವ್ಯೂ ಅಂತೂ ಟೇಸ್ಟಿ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಚೀಸ್ ಇಷ್ಟಪಡೋರು ಒಂದು ಸ್ಲೈಸ್ ಚೀಸ್ನೂ ಸಹ ಹಾಕ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಳ್ಬೋದು. ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್.